ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ಆಹಾರ, ನೈವೇದ್ಯ, ಹೋಮ, ಹವನ ಇವೆಲ್ಲವೂ ಕೂಡ ಭಗವಂತರ ಹೆಸರಿನಲ್ಲಿ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಅದರಲ್ಲಿ ಬಹುಮುಖ್ಯವಾಗಿ ಇಂದಿನ ದಿನ ಹೋಮಕ್ಕೆ ತುಪ್ಪ, ಸಮಿದೆಗಳನ್ನು ಇವೆಲ್ಲವನ್ನು ಕೂಡ ಅರ್ಪಣೆ ಮಾಡ್ತಕ್ಕಂಥದ್ರಿಂದ ಏನು ಲಾಭ, ಏನು ಶುಭ, ಅದು ಅರ್ಪಣೆ ಮಾಡಿದ್ರೆ ಭಗವಂತನಿಗೆ ಅದು ನೇರವಾಗಿ ಸೇರುತ್ತಾ ಅಂತಕ್ಕಂಥ ಪ್ರಶ್ನೆಗೆ ಇವತ್ತಿನ ದಿವಸ ನಾವು ಉತ್ತರವನ್ನು ಹುಡುಕುತ್ತಾ ಹೋದಾಗ ಭಗವಂತ ನಮಗೆ ನೇರವಾಗಿ ಭೌತಿಕ ರೂಪದಲ್ಲಿ ಬರೋದಿಲ್ಲ. ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಕೂಡ ಭಗವಂತ ಆಗಿದ್ದಾನೆ. ಎಲ್ಲ ಕಡೆ ಭಗವಂತ ಇರ್ತಾನೆ. ಆ ಭಗವಂತನಿಗೆ ಆಹಾರ ಕೊಡಬೇಕು. ನಾವೇನು ಮಾಡ್ತೀವಿ? ಮನೆಯಲ್ಲಿ ಪೂಜೆ ಮಾಡ್ತೀವಿ, ವಿಧ ವಿಧವಾದ ಹೋಮ ಹವನಗಳನ್ನು, ವ್ರತಗಳನ್ನು ಮಾಡ್ತೀವಿ. ಆ ಹೋಮ ಹವನಗಳು, ವ್ರತಗಳು ಮಾಡಿದಾಗ ಅಲ್ಲಿ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ರೂಪದಲ್ಲಿ ಭಗವಂತನಿಗೆ ಇಟ್ಟಾದಮೇಲೆ ನಾವೇ ಸ್ವೀಕಾರ ಮಾಡ್ತೀವಿ. ಅಲ್ಲೇನಾಗುತ್ತೆ? ನಾವಿಟ್ಟಿದ್ದು ನಮಗೆ ವಾಪಸ್ ಬರುತ್ತೆ. ಆದರೆ ಇವತ್ತಿನ ದಿವಸ ಹೋಮದಲ್ಲಿ ಹೋಮ ಮಾಡೋಕ್ಕೆ ಹೋದಾಗ ಅಗ್ನಿಯ ರೂಪದಲ್ಲಿ, ಪಂಚಭೂತಗಳಲ್ಲಿ ಒಂದಾದಂಥ ಅಗ್ನಿಯ ರೂಪದಲ್ಲಿ ಅಗ್ನಿಗೆ ಅರ್ಪಣೆ ಮಾಡ್ತಕ್ಕಂಥ ತುಪ್ಪ, ಘೃತಮ್ ಅಂತ ಕರಿತೀವಿ. ಅಗ್ನಿಗೆ ಅರ್ಪಣೆ ಮಾಡ್ತಕ್ಕಂಥ ತುಪ್ಪ ಆಗ್ಬೋದು, ಸಮಿದಿಗಳಾಗ್ಬೋದು, ವಿಧ ವಿಧವಾದ ಗಿಡಮೂಲಿಕೆಗಳಿಂದ ತಂದಂತಹ ಎಲ್ಲವನ್ನು ಕೂಡ ನಾವು ಇವತ್ತಿನ ದಿವಸ ಅಗ್ನಿಗೆ ಅರ್ಪಣೆ ಮಾಡ್ತೀವಿ. ಈ ಅರ್ಪಣೆ ಮಾಡೋದ್ರಿಂದ ನಮಗೆಷ್ಟು ಶುಭ ಅಂದರೆ ಪ್ರಪ್ರಥಮವಾಗಿ ವಾತಾವರಣ ಶುದ್ಧಿಯಾಗುತ್ತೆ, ಮನಸ್ಸು ಶುದ್ಧಿಯಾಗುತ್ತೆ, ರೋಗ ರುಜಿನಗಳಿಂದ ಮುಕ್ತರಾಗ್ತೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲಕ್ಕೂ ಕೂಡ ಮನಸ್ಸೇ ಕಾರಣ. ಮನಸ್ಸಿನಂತೆ ಜೀವನ ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಆ ಮನಸ್ಸು ಶುದ್ಧಿ ಆಗ್ತಕ್ಕಂಥದ್ದು, ಹಾಗೆ ಆ ದೇವರಿಗೆ ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರ್ತಕ್ಕಂಥ ಭಗವಂತನಿಗೆ ಊಟವನ್ನು ಅಗ್ನಿಯ ಮುಖೇನ ತುಪ್ಪ ಅಂತ ಹೇಳಿದಾಗ ಅದು ನೇರವಾಗಿ ಭಗವಂತನಿಗೆ, ಪರಮಾತ್ಮನಿಗೆ ನೇರವಾಗಿ ಸೇರುತ್ತೆ. ನೈವೇದ್ಯ ರೂಪದಲ್ಲಿ ಅದು ಭಗವಂತನಿಗೆ ಸೇರುತ್ತೆ. ಹಾಗಾಗಿ ನಾವಿಡ್ತಕ್ಕಂಥ ಆ ಒಂದು ಹೋಮಕ್ಕೆ ಹಾಕ್ತಕ್ಕಂಥ ತುಪ್ಪ ಹಾಗೆ ಸಮಿತಿಗಳಿಂದ ಏನಾಗುತ್ತೆ? ಅದು ಎಲ್ಲ ಆಕಾಶ ವಾಯುವಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ವಾಯುವಿನ ಮುಖಾಂತರ ನಮಗೆ ಭಗವಂತನಿಗೆ ಆ ಒಂದು ಆಹಾರ ಸೇರುತ್ತೆ. ಅದರ ಭಸ್ಮವನ್ನು ನಾವು, ಅದಕ್ಕೆ ಹೋಮದ ಭಸ್ಮವನ್ನು ಬೆಳಗಿನ ಜಾವ ಪ್ರತಿನಿತ್ಯವೂ ಕೂಡ ತ್ರಿಪುರುಂಡ್ರದಲ್ಲಿ ನಾವು ಇಟ್ಕೊಂಡಾಗ ನಮಗೆ ಎಷ್ಟೋ ಆಯಸ್ಸಾಗಲಿ, ಆರೋಗ್ಯ ಆಗಲಿ, ಜ್ಞಾನ ಆಗಲಿ, ದುರಹಂಕಾರ ಹೊರಟೋಗುತ್ತೆ, ಒಂದು ಒಳ್ಳೆಯತನ ಬರುತ್ತೆ, ಆಲೋಚನಾ ಶಕ್ತಿ. ಮನುಷ್ಯನಿಗೆ ಇವತ್ತು ಎಲ್ಲ ಕಷ್ಟಗಳಿಗೂ ಕಾರಣ ಏನು ಅಂದರೆ ಆಲೋಚನಾ ಶಕ್ತಿ. ಆ ಆಲೋಚನಾ ಶಕ್ತಿ ವೃದ್ಧಿ ಆಗುತ್ತೆ. ಹಾಗಾಗಿ ತುಪ್ಪದ ಆ ಸುವಾಸನೆ ಇರ್ಬೋದು, ಆ ಹೋಮ ನಡೆದಂಥ ಜಾಗದಲ್ಲಿ ನೋಡಿ ಒಂದು 2 ನಿಮಿಷ ನಮಗೆ ಸ್ವರ್ಗನೇ ಅಲ್ಲಿದ್ದಂಗಿರುತ್ತೆ. ಹಾಗಾಗಿ ತುಪ್ಪ ಸಮಿದೆಗಳನ್ನು ಹೋಮದಲ್ಲಿ ಎಷ್ಟೋ ಜನ ಒಳ್ಳೆ ರೇಷ್ಮೆ ಸೀರೆ, ಒಳ್ಳೆ ವಸ್ತುಗಳನ್ನು ಅಗ್ನಿಗೆ ಹಾಕ್ಬಿಟ್ರಲ್ವಾ ನೀವು ಅಂತಾರೆ. ಅದು ಎಲ್ಲವೂ ಕೂಡ ಭಗವಂತನಿಗೆ ಇಷ್ಟ ಆಗುತ್ತೆ, ಭಗವಂತನಿಗೆ ಪ್ರೀತಿ ಆಗುತ್ತೆ. ಮನೆಯಲ್ಲೂ ಅಷ್ಟೇ ಅಗ್ನಿಹೋತ್ರ ಮಾಡ್ತಕ್ಕಂಥ ಸಂದರ್ಭ, ಮನೆಯಲ್ಲೂ ಕೂಡ ದೀಪಾರಾಧನೆ ಮಾಡ್ತಕ್ಕಂಥ ಸಂದರ್ಭ, ಮನೆಯಲ್ಲೂ ಕೂಡ ಆರತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂಚೂರು ತುಪ್ಪವನ್ನು ಹಾಕಿ ನೀವು ಆ ದೀಪವನ್ನು ಹಚ್ಚಿದ್ದೆ ಆದರೆ ಅದು ಸಹ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೂಳಿ ಮುಹೂರ್ತ, ಈ 3 ಸಮಯದಲ್ಲಿ ಯಾರು ಮನೆಯಲ್ಲಿ ದೀಪಾರಾಧನೆಯನ್ನು, ತುಪ್ಪದ ದೀಪಾರಾಧನೆಯನ್ನು ಭಗವಂತನಿಗೆ ಮಾಡ್ತಾರೋ ಆ ಕುಟುಂಬದಲ್ಲಿ ಆರೋಗ್ಯ, ಐಶ್ವರ್ಯ, ಆರ್ಥಿಕ. ಐಶ್ವರ್ಯ ಇದ್ದರೆ ಮನುಷ್ಯನಿಗೆ ಎಲ್ಲವನ್ನೂ ಅನುಭವಿಸ್ತಾನೆ. ಆರೋಗ್ಯ ಇರಬೇಕು, ಆರ್ಥಿಕ ಅಂದರೆ ಹಣ ಬರ್ತಾ ಇರಬೇಕು, ಇದ್ದಿದ್ದೆಲ್ಲ ಖರ್ಚಾಗಬಾರ್ದು. ಅದಕ್ಕೆ ಇವೆಲ್ಲವೂ ಕೂಡ ಭಗವಂತನಿಗೆ ಅನುಗ್ರಹ ಸಿಗುತ್ತೆ. ಹೋಮಕ್ಕೆ ಆಗ್ತಕ್ಕಂಥ ತುಪ್ಪ ಸಮಿದೆಗಳಿಂದ ಭಗವಂತನಿಗೆ ನೇರ ಆಹಾರ, ನಮ್ಮ ಆಸೆಗಳು, ಆಕಾಂಕ್ಷೆಗಳು, ಕಾಮ್ಯಗಳು ಕೂಡ ಸಿದ್ಧಿ ಆಗುತ್ತೆ. ಎಷ್ಟೋ ಇದಕ್ಕೆಲ್ಲ ಪುರಾವೆಗಳಿದೆ. ಸತ್ಯಾನ ಅಂದರೆ ಇದಕ್ಕೆ ನಾವು ಹೇಳೋಕ್ಕೂ ಅಸಾಧ್ಯ. ಅಂತಹ ಒಂದು ಅದ್ಭುತವಾದ ಶಕ್ತಿ ನಮಗೆ ಬರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.